ಈಗ ಲಾಸ್ಟ್ ಸೆಷನ್ ಅಲ್ಲಿ ನಿಮ್ಗೆ IR ಮಾಡೋದು ಹೇಳಿದ್ದೆಲ್ಲ, IR ಕಂಪ್ಲೀಟ್ ಆಗಿತ್ತು. P2P cycle complete ಆಗಿದೆ. P2P ಕಂಪ್ಲೀಟ್ ಆಗಿತ್ತು, ಅದೇ IR ಕಂಪ್ಲೀಟ್ ಆಗಿತ್ತು. So today I will just have a relook into goods receipt. ಈಗ GR ಮಾಡಬೇಕಾದ್ರೆ ಈಗ PO ಕ್ವಾಂಟಿಟಿ ಎಷ್ಟಿದೆ ಅಷ್ಟೇ ತಗೊಂಡು GR ನ ಪ್ರೊಸೆಸ್ ಮಾಡೋದು ನೋಡಿದ್ವಿ. We have just seen that. If quantity differs from PO, then how do we receive that? GR ಅಲ್ಲಿ ಹೇಗೆ ಅದನ್ನ ರಿಸೀವ್ ಮಾಡ್ತೀವಿ ಅನ್ನೋದನ್ನ let us see that. ಅದಕ್ಕೆ I have to just check the POs that we have already created. ME to N ಯಾವ POs ಕ್ರಿಯೇಟ್ ಮಾಡಿದೀವಿ ಅಂತ. ಏನಿದೆ ಪರ್ಚೇಸಿಂಗ್ ಆರ್ಗನೈಸೇಷನ್ YIPO ಅಲ್ಲ. ಸೊ ಯಾವ್ದಾದ್ರು ಒಂದು ಪರ್ಚೇಸ್ ಆರ್ಡರ್ ತಗೊಳ್ತೀನಿ. ಯಾವ್ದು ಮೊನ್ನೆ ಪ್ರೋಸೆಸ್ ಮಾಡಿದ್ ಯಾವ್ದು ನಾವು ಮೊನ್ನೆ GR ಮಾಡಿದ್ವಲ್ಲ ಯಾವ್ದು? PO ನಂಬರ್ ನೆನಪಿದೆಯಾ? ಇಲ್ಲ PO ನಂಬರ್ ಬೇಕು ನನಗೆ. 788, 787, 786. 787 ವರ್ಕ್ ಮಾಡಿದ್ವಾ? ಓಕೆ, ಹಾಗಿದ್ರೆ ಈಗ ನಾನು 786 ತಗೊಳ್ತೀನಿ. ನೋಡಿ 786 ಅಲ್ಲಿ ನಮ್ದು ಆರ್ಡರ್ ಕ್ವಾಂಟಿಟಿ 100 ಇದೆ, 100 ಪೀಸಸ್ ಇದೆ. ಅದು ವರ್ಕ್ ಮಾಡಿ 786 22786 ಅದು ತಗೊಳ್ತೀನಿ. MIGO ನಲ್ಲಿ 22786 4500 22786. based on RFQ 786 ತಗೊಂಡಿದ್ರಿ? ಅಲ್ಲ, ನಾನು ಕೇಳ್ತಾ ಇರೋದು ಮೊನ್ನೆ PO ಪ್ರೊಸೆಸ್ ಮಾಡಿ ಅದಾದ್ಮೇಲೆ GR IR ಮಾಡೋದಲ್ಲ, ಅದು ಯಾವ ಪರ್ಚೇಸ್ ಆರ್ಡರ್? ಅದೇ 786 ಸರ್. 786 ಮಾಡಿದ್ದಾ? ಓಕೆ, 787 ತಗೊಳ್ಳೋಣ. 787 ತಗೊಳ್ಳೋಣ. ಇದು ಮಾಡಿಲ್ಲ ಅಲ್ಲ 787? ನೋಡಿ 787 ಅಲ್ಲಿ PO ಕ್ವಾಂಟಿಟಿ ಎಷ್ಟಿದೆ? 100 ಇದೆ. ಈಗ ಇನ್ ರಿಯಲ್ ಟೈಮ್ ಇಟ್ ಕ್ಯಾನ್ ಸೋ ಹ್ಯಾಪನ್, ನಾವು ಕೇಳ್ದಷ್ಟೇ ಕ್ವಾಂಟಿಟಿ ವೆಂಡರ್ ಒಂದೇ ಸಲ ಕಳ್ಸಕ್ ಆಗದೆ ಇರ್ಬೋದು. ಅರ್ಥ ಆಗ್ತದಲ್ಲ? ನಾವು 100 ಕ್ವಾಂಟಿಟಿ ಕೇಳಿದೀವಿ. ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ P2P ಕಂಪ್ಲೀಟ್ ಮಾಡಕ್ಕೆ ನಾನು ಫುಲ್ ಕ್ವಾಂಟಿಟಿ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ 100 ಕಳ್ಸಿಲ್ಲ ವೆಂಡರ್, ಅದಕ್ಕಿಂತ ಕಡಿಮೆ ಕಳ್ಸಿದ್ದಾರೆ. ಅವಾಗ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಮೆಟೀರಿಯಲ್ ಆಮೇಲೆ ಕ್ವಾಂಟಿಟಿ ಅಂತ ಏನಿದೆ, ಇಲ್ಲಿ ಕ್ವಾಂಟಿಟಿನಲ್ಲಿ ಇನ್ಸ್ಟೆಡ್ ಆಫ್ 100 ಲೆಟ್ ಅಸ್ ಅಸ್ಯೂಮ್ ಅವರೊಂದು 80 ಕಳ್ಸಿದ್ದಾರೆ ಅಂತ ಅನ್ಕೊಂಡು, ಅಥವಾ ಇನ್ನು ಕಡಿಮೆನೆ ತಗೊಳ್ತೀನಿ, 50 ಮಾತ್ರ ಕಳ್ಸಿದ್ದಾರೆ ಅಂತ ಅನ್ಕೊಂಡು 50. ನೋಡಿ ಇಲ್ಲಿ ಕ್ವಾಂಟಿಟಿ ಚೇಂಜ್ ಮಾಡ್ತಾ ಇದೀನಿ, 50 ಮಾಡಿದೀನಿ. ಇಲ್ಲಿ ಎಂಟರ್ ಮಾಡ್ತೀನಿ. ಏನಾಯ್ತು ನೋಡಿ, ಅಲ್ಲಿ ಲೈನ್ ಐಟಮ್ ಅಲ್ಲಿ ಕ್ವಾಂಟಿಟಿ ಎಷ್ಟಾಯ್ತು? 50 ಆಯ್ತು. ಇಲ್ಲಿ ಮೆಟೀರಿಯಲ್ ಮತ್ತೆ ಕ್ವಾಂಟಿಟಿ, ಆಫ್ ಕೋರ್ಸ್ ಇಲ್ಲಿ ಸ್ಟೋರೇಜ್ ಲೊಕೇಶನ್ ಡಿಫೈನ್ ಮಾಡಿರ್ತೀವಿ, ಇದೆಲ್ಲ ಇದೆ. ಸೊ ಇದು ಐಟಮ್ ಓಕೆ ಮಾಡಿ ಇದನ್ನ ಚೆಕ್ ಮಾಡ್ತೀನಿ. ಅಲ್ಲಿ ಚೆಕ್ ದಿಸ್. ಚೆಕ್ ಮಾಡಿದಾಗ ಸಿಸ್ಟಮ್ ಏನ್ ಹೇಳುತ್ತೆ ನಮ್ಗೆ? ಡೆಫಿಸಿಟ್ ಆಫ್ PO ಆರ್ಡರ್ಡ್ ಕ್ವಾಂಟಿಟಿ ಬೈ 50 kg. 50 kg ಕಡಿಮೆ ಕಳಿಸ್ತಾ ಇದಾರೆ. PO ಕ್ವಾಂಟಿಟಿ 100 ಇದೆ, ಇಲ್ಲಿ ಬರೀ 50 ಕಳಿಸಿದ್ದಾರೆ ಅಂತ ಹೇಳಿ ಸಿಸ್ಟಮ್ ಮೆಸೇಜ್ ಕೊಡುತ್ತೆ ನಮ್ಗೆ. ಸೊ 50 ಕಳಿಸಿರೋದು, ನಾವು 50 ರಿಸೀವ್ ಮಾಡ್ಕೋಬೇಕು. ಇಲ್ಲಿ 100 ರಿಸೀವ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಸ್ಟಾಕ್ ಅಲ್ಲಿ 100 ಇದೆ ಅಂತ ತೋರಿಸುತ್ತೆ, ಬಟ್ 100 ಇರುತ್ತಾ ನಿಮ್ಮ ಹತ್ರ ಸ್ಟಾಕ್ ಅಲ್ಲಿ? ಇರಲ್ಲ. ಅದಕ್ಕೋಸ್ಕರ ಸ್ಟಾಕ್ ಯಾವಾಗ್ಲೂ ಎಷ್ಟಿದೆಯೋ ಅಷ್ಟೇ ರಿಫ್ಲೆಕ್ಟ್ ಮಾಡ್ಬೇಕು. ನೀವು ಜಾಸ್ತಿ ತಗೊಂಡಿದೀವಿ ಅಂತ ಸುಮ್ನೆ ಪ್ರೋಸೆಸ್ ಮಾಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅದಾದ್ಮೇಲೆ ಸ್ಟಾಕ್ ಅಲ್ಲಿ ಅಷ್ಟಿದೆ ಅಂತ ಹೇಳಿ ಪ್ರೊಡಕ್ಷನ್ ಪ್ಲಾನಿಂಗ್ ಎಲ್ಲ ಸ್ಟಾಕ್ ಮೇಲೆ ಡಿಪೆಂಡ್ ಆಗುವಂತ ವರ್ಕ್ ಎಲ್ಲ
ಆ ಸ್ಟಾಕ್ ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ನಿಮ್ಗೆ ಅಷ್ಟಿಲ್ಲ ಅಂದ್ರೆ ದೆನ್ ಇಟ್ ಕ್ರಿಯೇಟ್ಸ್ ಡೌಟ್. ಬಂದು ಏನಾದ್ರೂ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ಯಾ ಸ್ಟಾಕು, ಅಥವಾ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದೀವಾ, ಸೊ ಈ ತರದ್ದೆಲ್ಲ ಡೌಟ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಗೂಡ್ಸ್ ರಿಸಿಪ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಎಷ್ಟು ಬಂದಿದೆಯೋ ಅಷ್ಟೇ ರಿಸೀವ್ ಆಗಿದೆ ಅಂತ ಯು ಆರ್ ಸಪೋಸ್ ಟು ಪೋಸ್ಟ್ ದಟ್ ಡಾಕ್ಯುಮೆಂಟ್. ಸೊ ವಿಲ್ ಪ್ರೊಸೀಡ್. ಇಲ್ಲಿ ಯೆಲ್ಲೋ ಕಲರ್ ಇದ್ರೆ ಅದು ಕಾಷನ್, ನಿಮ್ಗೆ ಹೇಳಿದ್ದೆ ವಾರ್ನಿಂಗ್ ತರ. ಯೆಲ್ಲೋ ಕಲರ್ ಇದ್ರೆ ವಾರ್ನಿಂಗ್ ತರ. ಸೊ ವಿಲ್ ಪ್ರೊಸೀಡ್ ವಿತ್ ದಟ್. I'll select this and proceed. One nimsha. Yeah, Vamshi, I'm in a meeting. Anything urgent? No, you can just a minute. Yeah. So that's a great news that you have got a new job and you are entering. So on SD, right? Well, we'll continue. Vamshi, you can do one thing. You can just get in touch. Just tell them about whatever. That's all right. We'll continue. Yeah, that's fine. Even I need some time to reschedule things and proceed. You can just have a word, then you can just post a message. Depending on that, we'll continue. Fine, Vamshi. Carry on. Nodi, illi sorry, aದೇನೋ call I had to just attend. In fact, it's good news from one of the persons he got job. Okay, we'll proceed with this document. Illi, you are saying this, it is with yellow color, which means a warning or like an alert signal. You are supposed to decide on this and proceed further. If you are sure you are getting only 50, ಐವತ್ತೇ ಬರ್ತಾ ಇದೆ ಅಂದ್ರೆ you can post this. You can post. ಇದು ಯಾವುದು ಮೆಟೀರಿಯಲ್ ನಾವು ಯೂಸ್ ಮಾಡಿರೋದು? ನೋಡಿ, MB52 ಅಂತ ಒಂದು ಟಿ ಕೋಡ್ ಇದೆ, ಬರ್ಕೊಳ್ಳಿ. MB52 ಅಂತ. ಇದರಲ್ಲಿ it gives you the entire list. ನೀವು ಈ ಪ್ಲಾಂಟ್ ಗೆ ಎಷ್ಟು ಮೆಟೀರಿಯಲ್ ಕ್ರಿಯೇಟ್ ಮಾಡಿರ್ತೀರಾ ಅಷ್ಟು ಲಿಸ್ಟ್ ಕೊಡುತ್ತೆ. ಇದು ಒಂದೇ ಮೆಟೀರಿಯಲ್ ನಾವು ವರ್ಕ್ ಮಾಡಿರೋದು ಅನ್ಸುತ್ತೆ. ವಿ ಹ್ಯಾವ್ ವರ್ಕ್ ಆನ್ ದಿಸ್. ಸೊ 700 702 702. ಸೊ ಇಷ್ಟು ಸ್ಟಾಕ್ ಇದೆ ಅಂತ ತೋರಿಸ್ತಾ ಇದೆ. 700 702 702. I just go to MMBE stock overview ಒಂದ್ಸಲಿ see that. ನೋಡಿ, ಇದು ಎಕ್ಸಿಕ್ಯೂಟ್ ಮಾಡಿದ್ರೆ ಆನ್ ಆರ್ಡರ್ ಸ್ಟಾಕ್ ಎಷ್ಟಿದೆ? 122 ಇದೆ. 122 ಇದೆ. 102 ಆಲ್ರೆಡಿ ನಾವು ರಿಸೀವ್ ಮಾಡಿರೋದು. ಇದು ನಂಬರ್ ಗಮನ ಇಟ್ಕೊಳ್ಳಿ. ಆನ್ ಆರ್ಡರ್ ಸ್ಟಾಕ್ ಮತ್ತೆ ಅನ್ರಿಸ್ಟ್ರಿಕ್ಟೆಡ್ ಯೂಸ್ ಎಷ್ಟಿದೆ ಅಂತ ಹೇಳಿ. ಈಗ ನಾನು MIGOಗೆ ರಿಟರ್ನ್ ಹೋಗ್ತೀನಿ. ಈಗ ನಾವು 50 ರಿಸೀವ್ ಮಾಡಿದೀವಲ್ಲ, ಮೆಟೀರಿಯಲ್ 50 ರಿಸೀವ್ ಮಾಡಿದೀವಲ್ಲ, ಆ 50 ಅಲ್ಲಿ ಲೆಟ್ ಅಸ್ ಅಸ್ಯೂಮ್
50ರಲ್ಲಿ ನಾವು ಕೇಳಿರೋದು ಸ್ಪೆಸಿಫಿಕೇಶನ್ಗೆ ಒಂದು 10 ಮೆಟೀರಿಯಲ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಹಾಗೇನ್ ಮಾಡ್ಬೇಕು ನಾವು? ವಾಪಸ್ ಕಳಿಸ್ಬೇಕಲ್ಲ. ಸೊ ವಿ ನೀಡ್ ಟು ಸೆಂಡ್ ಇಟ್ ಬ್ಯಾಕ್. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಇಲ್ಲಿ ನೋಡಿ, ಗೂಡ್ಸ್ ಇಶ್ಯೂ ಮತ್ತೆ ಗೂಡ್ಸ್ ರಿಸಿಪ್ಟ್ ಇದೆಯಲ್ಲ, ಇದ್ರ ಜೊತೆಗೆ ರಿಟರ್ನ್ ಡೆಲಿವರಿ ಅಂತ ಒಂದಿದೆ ನೋಡಿ. ರಿಟರ್ನ್ ಡೆಲಿವರಿ ಇದು ಸೆಲೆಕ್ಟ್ ಮಾಡಿ. ರಿಟರ್ನ್ ಡೆಲಿವರಿ. ಈ ರಿಟರ್ನ್ ಡೆಲಿವರಿ ಮಾಡ್ಬೇಕಾದ್ರೆ ನಾವು ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡ್ಬೇಕು. ಯಾವ ಡಾಕ್ಯುಮೆಂಟ್ ಈಗ ರೀಸೆಂಟ್ ಆಗಿ ಆಗಿರೋದು 10413, ಅದು ಸಿಸ್ಟಮ್ ಆಟೋಮೆಟಿಕ್ ತಗೊಳುತ್ತೆ. ಇದನ್ನ ಎಂಟರ್ ಮಾಡ್ತೀನಿ. ಇಲ್ಲಿ 50 ರಿಸೀವ್ ಮಾಡಿದೀವಲ್ಲ, ಈ 50 ಇಲ್ಲಿ ರಿಟರ್ನ್ ಡೆಲಿವರಿ, ಇಲ್ಲಿ ಕ್ವಾಂಟಿಟಿ, ಇಲ್ಲಿ ಅಂಡರ್ ಕ್ವಾಂಟಿಟಿ ಲೆಟ್ ಅಸ್ ಅಸ್ಯೂಮ್ 10 ವಿ ಆರ್ ಸೆಂಡಿಂಗ್ ಇಟ್ ಬ್ಯಾಕ್. ಈ ರಿಟರ್ನ್ ಡೆಲಿವರಿ ರಿಟರ್ನ್ ಕಳಿಸ್ತಾ ಇದೀವಿ, ವೆಂಡರ್ಗೆ ರಿಟರ್ನ್ ಕಳಿಸ್ತಾ ಇದೀವಿ. ಇದು ಮೂವ್ಮೆಂಟ್ ಟೈಪ್ 122, ಇದು ಬರ್ಕೊಳ್ಳಿ. ಮೂವ್ಮೆಂಟ್ ಟೈಪ್ 122 ನೋಡಿ. 122 ರಿಟರ್ನ್ ಡೆಲಿವರಿ ಟು ವೆಂಡರ್. ವೆಂಡರ್ಗೆ ರಿಟರ್ನ್ ಮಾಡ್ತಾ ಇದೀವಿ ಅಂತ. ಬರ್ಕೊಂಡ್ರ? ಮೂವ್ಮೆಂಟ್ ಟೈಪ್ ತುಂಬಾ ಮುಖ್ಯ ಅದು. ಸೊ 122 ಈ ಮೂವ್ಮೆಂಟ್ ಟೈಪ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ರಿಟರ್ನ್ ಡೆಲಿವರಿ ಆಟೋಮೆಟಿಕ್ ಸಿಸ್ಟಮ್ ತಗೊಳುತ್ತೆ. ರಿಟರ್ನ್ ಡೆಲಿವರಿ ತಗೊಂಡಿದ ತಕ್ಷಣ ಮೂವ್ಮೆಂಟ್ ಟೈಪ್ ತಗೊಳುತ್ತೆ. ಬಟ್ ನಿಮ್ಗೆ ಅದು ಗೊತ್ತಿರಬೇಕು, 122 ಅನ್ನೋದು ಗೊತ್ತಿರಬೇಕು. ಇದಾದ್ಮೇಲೆ ಲೈನ್ ಐಟಮ್ ಓಕೆ, ದಿಸ್ ಸೇಮ್ ಅದೇ ರೀತಿ ವಿಲ್ ಚೆಕ್ ದಿಸ್. ನೋಡಿ, ಇಲ್ಲಿ ಎಂಟರ್ ರೀಸನ್ ಫಾರ್ ಮೂವ್ಮೆಂಟ್, ಯಾಕೆ ರಿಟರ್ನ್ ಕಳಿಸ್ತಾ ಇದೀರ ಅನ್ನೋ ತಿಳಿಸಿ ಅಂತ ಸಿಸ್ಟಮ್ ಕೇಳ್ತಾರೆ. ಎಂಟರ್ ರೀಸನ್, ಇದೆಲ್ಲ ಎಂಟರ್ ಮಾಡೋದು ಅಂತ ಐ ಜಸ್ಟ್ ಟೆಲ್ ಯು ದಟ್, ಬಟ್ ಐ ವಾಂಟೆಡ್ ಯು ಟು ಮೇಕ್ ಎ ನೋಟ್ ಆಫ್ ದಿಸ್. ಈ ತರ ರೀಸನ್ ಕೇಳುತ್ತೆ. ನಾವು ಒಂದೇ ಸಲ ರೀಸನ್ ಡಿಫೈನ್ ಮಾಡಿದ್ರೆ ಹಾಗೆ ಇದು ಬರೋದಿಲ್ಲ. ಬಟ್ ಈ ತರ ಬಂದಾಗ ಏನ್ ಮಾಡ್ಬೇಕು, ಅಥವಾ ಇದು ಹೇಗೆ ಯಾಕೆ ಬರುತ್ತೆ ಅನ್ನೋದನ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೋಸ್ಕರ ಐ ಡಿಂಟ್ ಪ್ರೊಸೀಡ್ ಆಫ್ಟರ್ ಡಿಫೈನಿಂಗ್ ರೀಸನ್. ಸೊ ಎಂಟರ್ ರೀಸನ್ ಫಾರ್ ಮೂವ್ಮೆಂಟ್, ಯಾಕೆ. ಇಲ್ಲಿ ನೋಡಿ, ಇಲ್ಲಿ ರೆಡ್ ಕಲರ್ ಇದೆ, ಅಂದ್ರೆ ಇದು ಎಂಟ್ರಿ ಮಾಡೋವರೆಗೂ ಸಿಸ್ಟಮ್ ನಾವು ಪ್ರೋಸೆಸ್ ಮಾಡೋದಕ್ಕೆ ಬಿಡೋದಿಲ್ಲ. ಇಲ್ಲಿ ರೀಸನ್ ಫಾರ್ ಮೂವ್ಮೆಂಟ್ ಅಂತ ಇದೆ ನೋಡಿ, ವೇರ್ ರೀಸನ್ ಫಾರ್ ಮೂವ್ಮೆಂಟ್. ಇಲ್ಲಿ ರೀಸನ್ಸ್ ಆಲ್ರೆಡಿ ಪ್ರೀಡಿಫೈನ್ಡ್, ಲೈಕ್ ಪೂರ್ ಕ್ವಾಲಿಟಿ, ಇನ್ಕಂಪ್ಲೀಟ್, ಡೆಲಿವರ್ಡ್ ರಾಂಗ್ ಪ್ರಾಡಕ್ಟ್, ಡ್ಯಾಮೇಜ್ಡ್, ಈ ತರ ರೀಸನ್ಸ್ ಇದೆ. ಸೊ ಲೆಟ್ ಅಸ್ ಟೇಕ್ ಪೂರ್ ಕ್ವಾಲಿಟಿ. ನಾವು ಕೇಳಿರೋ ಕ್ವಾಲಿಟಿಗೆ ಮ್ಯಾಚ್ ಆಗ್ಲಿಲ್ಲ ಅಂತ ಪೂರ್ ಕ್ವಾಲಿಟಿ ಅಂತ ತಗೊಂಡು ಬರ್ಕೊಳ್ಳಿ ರೀಸನ್ ಫಾರ್ ಮೂವ್ಮೆಂಟ್. ಬರ್ಕೊಂಡ್ರ? ಈಗ ಎಂಟರ್ ಮಾಡ್ತೀನಿ. ಈ ರೆಡ್ ಕಲರ್ ಇದೆಯಲ್ಲ ಸ್ಟೇಟಸ್ ಇಂಡಿಕೇಟರ್, ಪೂರ್ ಕ್ವಾಲಿಟಿ ಅಂತ ಎಂಟರ್ ಮಾಡಾದ್ಮೇಲೆ ಚೆಕ್ ಮಾಡಿ ನೋಡಿ ಏನಾಯ್ತು. ಇದು ರೆಡ್ ಇದೆ, ಇದು ಗ್ರೀನ್ ಆಯ್ತು. ಅಂದ್ರೆ ಏನರ್ಥ? ಅದೇ 10 ಕ್ವಾಂಟಿಟಿ ವಾಪಸ್ ಕಳ್ಸಿದೀವಿ. ಅಲ್ಲ, ಡಾಕ್ಯುಮೆಂಟ್ ಓಕೆ ಅಂತ ರೀಸನ್ ಕೊಟ್ಟಿರೋದ್ರಿಂದ ಡಾಕ್ಯುಮೆಂಟ್ ಅಲ್ಲಿ ಏನ್ ಎರರ್ ಇಲ್ಲ. ಈಗ ಇದನ್ನ ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡಿದ್ರೆ ಏನಾಯ್ತು, 10 ರಿಟರ್ನ್ ಕಳಿಸಿದೀವಿ ಅಂತ ಲೆಕ್ಕ. ಈಗ ಸ್ಟಾಕ್ ಓವರ್ವ್ಯೂ ನೋಡೋಣ. MMB ನೋಡಿ, ಇಲ್ಲಿ ಏನ್ ಡಿಫ್ರೆನ್ಸ್ ಆಗಿದೆ ಗೊತ್ತಾಗ್ತದ್ಯಾ? ಆಗ್ಲೇ ಎಷ್ಟಿತ್ತು, ಈಗ ಏನಾಗಿದೆ? ನಂಬರ್ ಡಿಕ್ರೀಸ್ ಆಗಿರೋದು ಗೊತ್ತಾಗ್ತದ್ಯಾ? ಅದ 102 ಐತದ. ಹಾ, ಈಗ ಅದು ಇನ್ಫ್ಯಾಕ್ಟ್ ನಾವು ಯೂನಿಟ್ ಕನ್ವರ್ಷನ್ ಮಾಡಿದೀವಿ PC-ಗೂ KG-ಗೂ, ಅದಕ್ಕೋಸ್ಕರ ಕನ್ವರ್ಷನ್ ರಿಲೇಟೆಡ್ ಅಲ್ಲಿ ತಗೊಳ್ತಾ ಇದೆ. ಆನ್ ಆರ್ಡರ್ ಸ್ಟಾಕ್ ಇನ್ಕ್ರೀಸ್ ಆಗಿದೆ, ಕಾಣ್ತಾ ಇದೆಯಾ? ಸೊ ಈ ರೀತಿ if at all we have to send back, we are going to use in GR itself return delivery.
ತಗೊಂಡು ವೆಂಡರ್ಗೆ ರಿಟರ್ನ್ ಮಾಡ್ತೀವಿ. ಯಾಕಂದ್ರೆ ರಿಯಲ್ ಟೈಮ್ ಅಲ್ಲಿ ಇದೆಲ್ಲ ಪಾಸಿಬಿಲಿಟೀಸ್ ಇವೆ. ಎಲ್ಲಾ ಟೈಮ್ ಅವರು ನಾವು ಕೇಳಿದಷ್ಟೇ ಕ್ವಾಂಟಿಟಿ ಕೊಡಲ್ಲ, ಅಥವಾ ಸಮ್ಟೈಮ್ಸ್ ರಾಂಗ್ ಪ್ರಾಡಕ್ಟ್ಸ್ ಕಳಿಸ್ತಾರೆ. ಅವಾಗ ಇನ್ಸ್ಟಾಲ್ಮೆಂಟ್ ಅಲ್ಲಿ ದೇ ಮೇ ರಿಲೀಸ್ ದಿ ಗೂಡ್ಸ್ ವಾಟ್ ವಿ ಹ್ಯಾವ್ ಆಸ್ಕ್ಡ್ ಫಾರ್. ಅಂತ ಸಂದರ್ಭದಲ್ಲಿ ಹೌ ಟು ಪ್ರೊಸೆಸ್ GR ಅನ್ನೋದನ್ನ ಐ ಹ್ಯಾವ್ ಜಸ್ಟ್ ಡೆಮಾನ್ಸ್ಟ್ರೇಟೆಡ್ ದೋಸ್ ಥಿಂಗ್ಸ್. ಇದಾದ್ಮೇಲೆ ನೆಕ್ಸ್ಟ್, ಈಗ ಇದಿಷ್ಟು ಒಂದು P2P ಸೈಕಲ್ ಇನ್ವಾಯ್ಸ್ ವರ್ಗೂ ವಿ ಹ್ಯಾವ್ ಡಿಸ್ಕಸ್ಡ್. ಒಂದು ಸ್ಪೆಷಲ್ ಸ್ಟಾಕ್, ಇವತ್ತು ಒಂದು ಸ್ಪೆಷಲ್ ಸ್ಟಾಕ್ ಸಣ್ಣದೊಂದು ತಗೊಳ್ತೀನಿ, ಬಿಕಾಸ್ ಶ್ರೀನಿವಾಸ್ ಅವ್ರು ಜಾಯ್ನ್ ಆಗಿಲ್ಲ. ನಾಳೆ ಬಹುಶಃ ಅವ್ರು ಜಾಯ್ನ್ ಆಗ್ಬೋದು. ಅವಾಗ ವಿಲ್ ಡಿಸ್ಕಸ್ ಫರ್ದರ್ ಥಿಂಗ್ಸ್. ವಿಲ್ ಟೇಕ್ ಒನ್ ರಿಟರ್ನಬಲ್ ಟ್ರಾನ್ಸ್ಪೋರ್ಟ್ ಪ್ಯಾಕೇಜಿಂಗ್ ಅಂತ ಬರ್ಕೊಳ್ಳಿ. ರಿಟರ್ನಬಲ್ ಪ್ಯಾಕೇಜಿಂಗ್. ಸ್ಟೆಪ್ಸ್ ಹೇಳ್ತೀನಿ, ಬರ್ಕೊಂಬಿಡಿ, ಆಮೇಲೆ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಹೇಗೆ ಅಂತ ನೋಡೋಣ. ಈಗ ರಿಟರ್ನಬಲ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನ್ ಅರ್ಥ? ವಾಟ್ ಈಸ್ ಇಟ್? ರಿಟರ್ನಬಲ್ ಟ್ರಾನ್ಸ್ಪೋರ್ಟ್ ಪ್ಯಾಕೇಜಿಂಗ್ ಅಂದ್ರೆ ಒಂದು ಕಂಟೈನರ್ ಅಲ್ಲಿ ವಿ ರಿಸೀವ್ ಸಮ್ ಮೆಟೀರಿಯಲ್ ಅಂಡ್ ವಿ ಹ್ಯಾವ್ ಟು ಸೆಂಡ್ ಬ್ಯಾಕ್ ದಿ ಕಂಟೈನರ್. ಆ ಕಂಟೈನರ್ ನ ರಿಟರ್ನ್ ಮಾಡ್ಬೇಕು ಅವ್ರಿಗೆ. ಆ ಮೆಟೀರಿಯಲ್ ಕಂಟೈನರ್ ಅಲ್ಲಿ ಏನಿರುತ್ತೆ ಅದನ್ನ ಮಾತ್ರ ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ಮಾತ್ರ ಪೇಮೆಂಟ್ ಕೊಡ್ತೀವಿ. ಆ ಕಂಟೈನರ್ ನ ರಿಟರ್ನ್ ಕಳಿಸ್ಬಿಡ್ತೀವಿ. ಯಾವ್ದಾದ್ರು ಕ್ಯಾನ್ ಯು ಜಸ್ಟ್ ಗಿವ್ ಮಿ ಎನಿ ಎಕ್ಸಾಂಪಲ್? ಆ ರೀತಿ ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತೀವಿ ಅಂತ? ಕಂಟೈನರ್ ಅಲ್ಲಿ ಬರೋದು, ರಿಟರ್ನ್ ಕಳಿಸೋದು. ಪೆಟ್ರೋಲ್ ಸರ್, ಪೆಟ್ರೋಲ್. ಟ್ಯಾಂಕರ್ಸ್ ಗೊತ್ತಿದೆಲ್ಲ, ಪೆಟ್ರೋಲ್, ವಾಟರ್ ಎಕ್ಸೆಟ್ರಾ. ಅಂಡ್ ಪ್ರೆಸೆಂಟ್ ಸಿಚುವೇಶನ್ ಈಗ ನಮ್ಗೆ ಏನ್ ಬೇಕಾಗಿದೆ ಕರ್ನಾಟಕದಲ್ಲಿ ನೋಡಿದ್ರೆ, ನ್ಯೂಸ್ ನೋಡಿದ್ರೆ, ಇನ್ಫ್ಯಾಕ್ಟ್ ಇಟ್ ಈಸ್ state of tragedy and disaster in managing the people and situation. In fact, oxygen cylinders to example, ಎಷ್ಟೊಂದು ಜನಕ್ಕೆ ಈಗ ಆಕ್ಸಿಜನ್ ಟೈಮ್ ಸಿಗ್ದಿರಾ ತುಂಬಾ ಓದಾಡ್ತಾ ಇದಾರೆ ಇನ್ಫ್ಯಾಕ್ಟ್ ಪಬ್ಲಿಕ್. ಸೊ ಇದು ರಿಟರ್ನಬಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯು ಕ್ಯಾನ್ ಟೇಕ್ ದಟ್ ಆಲ್ಸೋ ಆಸ್ ಅನ್ ಎಕ್ಸಾಂಪಲ್. ಸಿಲಿಂಡರ್ ರಿಟರ್ನ್ ಮಾಡ್ತಿರಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ಅಷ್ಟೇ, ವಾಟ್ ಯು ಯೂಸ್. So you are going to return that back. Every time you are not paying for the container, you are only paying for something which is inside that. That is what you are interested in. Returnable packaging ಅಲ್ಲಿ ಈ ರೀತಿ ಇದೆ ಎರಡು, ಒಂದು ರಾ ಮೆಟೀರಿಯಲ್, ಇನ್ನೊಂದು ಅದು ಕಂಟೈನ್ ಮಾಡುವಂತದ್ದು. ಟ್ರಾನ್ಸ್ಪೋರ್ಟ್ ಎಕ್ವಿಪ್ಮೆಂಟ್ ಅಂತ ಕರಿತೇವೆ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ. ಟ್ರಾನ್ಸ್ಪೋರ್ಟ್ ಎಕ್ವಿಪ್ಮೆಂಟ್ ಹೇಗೆ, ಹೌ ಟು ವರ್ಕ್ ಆನ್ ದಿಸ್, ವಾಟ್ ಆರ್ ದಿ ಸ್ಟೆಪ್ಸ್ ಅನ್ನೋದು ನೋಡೋಣ. ಬರ್ಕೊಳ್ಳಿ. ಫಸ್ಟ್ ಸ್ಟೆಪ್, ಸೊ ಕ್ರಿಯೇಟ್ ರಾ ಮೆಟೀರಿಯಲ್. ಇದು ಜನರಲ್ ರಾ ಮೆಟೀರಿಯಲ್ ಕ್ರಿಯೇಟ್ ಮಾಡೋದು. ಸೆಕೆಂಡ್, ಕ್ರಿಯೇಟ್ RTP ಮೆಟೀರಿಯಲ್. ಕ್ರಿಯೇಟ್ RTP ಮೆಟೀರಿಯಲ್. ಸೊ ಇದು RTP ಮೆಟೀರಿಯಲ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನ್ ಸ್ಟೆಪ್ಸ್ ಇದೆ ಅನ್ನೋದು ಹೇಳ್ತೀನಿ. ಮೆಟೀರಿಯಲ್ ಟೈಪ್, ರಾ ಮೆಟೀರಿಯಲ್ ಏನ್ ತಗೊಳ್ತೀವಿ ನಾವು? ROH ತಗೊಳ್ತೀವಿ. ಇಲ್ಲಿ LEIH ತಗೋಬೇಕು, ಬರ್ಕೊಳ್ಳಿ. LEIH. ಬರ್ಕೊಂಡ್ರೆ ಜೊತೆಗೆ ಈಗ ನೀವು ಹೇಳಿ, ನಾವು ಈ ಮೆಟೀರಿಯಲ್ ನ ವೆನ್ ವಿ ಆರ್ ನಾಟ್ ಪರ್ಚೇಸಿಂಗ್, ಇದಕ್ಕೆ MRP ಟೈಪ್ ಡಿಫೈನ್ ಮಾಡ್ಬೇಕಾ? ಪ್ಲಾನಿಂಗ್ ಅಲ್ಲಿ ಮೆಟೀರಿಯಲ್ ತಗೋಬೇಕಾ? ಮಟೀರಿಯಲ್ ಸರ್ ತಗೋಬೇಕು. ಅಲ್ಲ, ಈಗ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಅಲ್ಲಿ, ಪ್ರೊಡಕ್ಷನ್ ಪ್ಲಾನಿಂಗ್ ಅಲ್ಲಿ ಈ ಮೆಟೀರಿಯಲ್ ಕನ್ಸಿಡರ್ ಆಗತ್ತಾ? ಇಲ್ಲ ಸರ್, ಇದು ಕನ್ಸ್ಯೂಮಬಲ್. MRP ಟೈಪ್ ಅಂತ ಡಿಫೈನ್ ಮಾಡ್ತೀವಲ್ಲ, MRP ವ್ಯೂಸ್ ಅಲ್ಲಿ, MRP 1 ಅಲ್ಲಿ
MRP ಟೈಪ್ ಏನ್ ಕೊಡ್ತೀವಿ ಜನರಲಿ PD ಕೊಡ್ತೀವಿ. PD ಅಂದ್ರೇನು ಪ್ಲಾನಿಂಗ್. MRP ಟೈಪ್ ಇದಕ್ಕೆ ND ಕೊಡ್ಬೇಕು. ND ಅಂದ್ರೆ ನೋ ಪ್ಲಾನಿಂಗ್. ಬರ್ಕೊಡಿ ಅದೊಂದು ಚೇಂಜ್. ND ಬರ್ಕೊಂಡ್ರ. ಆಮೇಲೆ ವ್ಯಾಲ್ಯೂಯೇಷನ್ ಕ್ಲಾಸ್. ರಾ ಮೆಟೀರಿಯಲ್ ಏನು ವ್ಯಾಲ್ಯೂಯೇಷನ್ ಕ್ಲಾಸ್? ಸ್ಟ್ಯಾಂಡರ್ಡ್ 3000 ವ್ಯಾಲ್ಯೂಯೇಷನ್ ಕ್ಲಾಸ್ 3000 ಅನ್ನು ಡಿಫೈನ್ ಮಾಡ್ತೀವಿ. ಅಕೌಂಟಿಂಗ್ ವ್ಯೂ ನಲ್ಲಿ ಮೆಟೀರಿಯಲ್ ಕ್ರಿಯೇಟ್ ಮಾಡಬೇಕಾದ್ರೆ ರಾ ಮೆಟೀರಿಯಲ್ ಗೆ 3000, ರಿಟರ್ನಬಲ್ ಟ್ರಾನ್ಸ್ಪೋರ್ಟ್ ಗೆ 3050 ಬರ್ಕೊಳ್ಳಿ. 3050 ಬರ್ಕೊಂಡ್ರ. ಅದಾದ್ಮೇಲೆ MRP3 ವ್ಯೂ ಡಿಫೈನ್ ಮಾಡ್ಬೇಕು. ಇದಕ್ಕೆ MRP3 ನಲ್ಲಿ ಅವೈಲಬಿಲಿಟಿ ಎಂಟರ್ ಮಾಡ್ಬೇಕು. MRP3 ಎಂಟರ್ ಅವೈಲಬಿಲಿಟಿ. ಈಗ ನೋಡೋಣ ಹೌ ಟು ಕ್ರಿಯೇಟ್ ದಟ್. ನೆಕ್ಸ್ಟ್ ಸ್ಟೆಪ್ PO ಫಾರ್ ರಾ ಮೆಟೀರಿಯಲ್. PO ಕ್ರಿಯೇಟ್ ಮಾಡಬೇಕು. Again, I have a question. PO ಅಂದ್ರೇನು? ಪರ್ಚೇಸ್ ಆರ್ಡರ್. Should we create PO for RTP? RTP PO ಕ್ರಿಯೇಟ್ ಮಾಡ್ಬೇಕಾ? ಸುರೇಶ್ ಶ್ರೀನಿವಾಸ್ ಮಾಡ್ಬೇಕಲ್ಲ. RTP ಗೆ PO ಕ್ರಿಯೇಟ್ ಮಾಡ್ಬೇಕು. PO ಅಂದ್ರೆ ಪರ್ಚೇಸ್ ಮಾಡ್ತಾ ಇದೀವಿ ಅಂತ. PO ಅಂದ್ರೇನು? ಪರ್ಚೇಸ್ ಆರ್ಡರ್. ನಾವು ಏನ್ ಪರ್ಚೇಸ್ ಮಾಡ್ತಾ ಇದೀವಿ ಈಗ? RTP ಪರ್ಚೇಸ್ ಮಾಡ್ತಾ ಇದೀವಾ ಅಥವಾ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾ ಇದೀವಿ? ಕನ್ಸ್ಯೂಮಬಲ್ ರಾ ಮೆಟೀರಿಯಲ್ ಮಾತ್ರ ಪರ್ಚೇಸ್ ಮಾಡ್ತಾ ಇದೀವಿ. RTP ಮೆಟೀರಿಯಲ್ ಏನ್ ಮಾಡ್ತೀವಿ? ರಿಟರ್ನ್ ಕಳಿಸ್ಬಿಡ್ತೀವಲ್ಲ. We are sending it back. We are not taking it into our stock. ಹಾಗಾಗಿ RTP ಗೆ PO ಬೇಕಿಲ್ಲ. Okay, we'll create PO only for raw material. Okay. And we'll add transport equipment in GR. goods receipt ಮಾಡಬೇಕಾದ್ರೆ transport equipment add ಮಾಡ್ತೀವಿ. ಈಗ let us see all that. How are we going to do one by one? Firstly, I'll create one raw material. MM01. So ನಮ್ದು ಮೆಟೀರಿಯಲ್ ಟೈಪ್ ಏನ್ ತಗೊಂಡಿದ್ವಿ? ಆಯಿಲ್ ಪಂಪ್ಸ್. ಆಯಿಲ್ ಪಂಪ್ಸ್. ಓಕೆ. ರಾ ಮೆಟೀರಿಯಲ್ ಫಾರ್ YIP ಅಲ್ಲ? ರಾ ಮೆಟೀರಿಯಲ್ ಇದು ಜನರಲ್ ರಾ ಮೆಟೀರಿಯಲ್ ಕ್ರಿಯೇಟ್ ಮಾಡೋದು. ಸೊ ಬೇಸಿಕ್ ಡೇಟಾ 1, 2 ಇಲ್ಲಿ ಏನು ಡಿಫೈನ್ ಮಾಡಲ್ಲ. ಹಾಗಾಗಿ ಡೈರೆಕ್ಟ್ಲಿ ಗೋ ಟು ಪರ್ಚೇಸಿಂಗ್. MRP1, MRP2 ಮತ್ತೆ ಅಕೌಂಟಿಂಗ್ ತಗೊಳ್ತೀನಿ. MRP3 ತಗೋಬೇಕಂದ್ರೆ MRP3 ತಗೋಬೇಕಂದ್ರೆ RTP ಗೆ ಇದು ನಾನು ರಾ ಮೆಟೀರಿಯಲ್ ಮಾಡ್ತಾ ಇದ್ದೀನಿ ಈಗ. ಫಸ್ಟ್ ಸ್ಟೆಪ್ ರಾ ಮೆಟೀರಿಯಲ್. ಓಕೆ, ರಾ ಮೆಟೀರಿಯಲ್ಗೆ ಅದು ತಗೊಳ್ದಿದ್ರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ ನಿಮ್ಗೆ. MRP ತಗೊಳ್ದೆ ಐ ವಿಲ್ ಜಸ್ಟ್ ಡೆಮಾನ್ಸ್ಟ್ರೇಟ್. ಸೊ ಐ ವಿಲ್ ಪ್ರೊಸೀಡ್. ಇದಕ್ಕೆ ಆಕ್ಸಿಜನ್ ಅಂತ ತಗೊಳ್ತೀನಿ. ಆಕ್ಸಿಜನ್ ಫಾರ್ YIPL ಅಂತಾನೆ ಕೊಟ್ಟಿದ್ದೀನಿ. ಸೊ ದಿಸ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ kgs ಆರ್ ಲೀಟರ್ಸ್ ಆಕ್ಸಿಜನ್. ಮತ್ತೆ ಇಲ್ಲಿ ಮೆಟೀರಿಯಲ್ ಗ್ರೂಪ್ ಅಲ್ಲಿ ಅದು ಸಂಬಂಧಪಟ್ಟಿರೋದೇ ತಗೊಂಡ್ರೆ ಇಟ್ಸ್ ಗುಡ್ ಟು ಗೋ ವಿತ್ ದಟ್. ಬೇರೆ ತಗೊಂಡ್ರು ಸಿಸ್ಟಮ್ ಅಲೋ ಮಾಡುತ್ತೆ, ಬಟ್ ಸ್ಟಿಲ್ ವಿಲ್ ಟೇಕ್ ಸಮಥಿಂಗ್ ವಿಚ್ ಇಸ್ ವೆರಿ ಮಚ್ ರೆಲವೆಂಟ್. ಈ MRP ಮೆಟೀರಿಯಲ್ ಗ್ರೂಪ್ ಇದಕ್ಕೆ ಏನ್ ತಗೋಬಹುದು? ಮೋಸ್ಟ್ ರಿಲೆವೆಂಟ್ ಇಸ್ ಗ್ಯಾಸಸ್ ಇರುತ್ತೆ, ಅದು ತಗೊಳ್ಳೋಣ. ನೋಡಿ 1004 ಗ್ಯಾಸಸ್ ಇದು ತಗೊಳ್ತೀನಿ. ಮೆಟೀರಿಯಲ್ ಗ್ರೂಪ್
kg ಮೆಟೀರಿಯಲ್ ಗ್ರೂಪ್ ಆಕ್ಸಿಜನ್ ಫಾರ್ YIPL ಎಂಟರ್ ಮಾಡಿದ್ದೀನಿ. ನೋಡಿ ಇಲ್ಲಿ ಪರ್ಚೇಸಿಂಗ್ ಗ್ರೂಪ್ ಕೇಳುತ್ತೆ. ನಾನು ಪರ್ಚೇಸಿಂಗ್ ಗ್ರೂಪ್ ಕೊಡದೇ ಇದ್ರೆ ಐ ಕಾಂಟ್ ಪ್ರೊಸೀಡ್ ಟು ಫರ್ದರ್ ಸ್ಕ್ರೀನ್, ಫರ್ದರ್ ಎಂಟ್ರೀಸ್ ಮಾಡಕ್ ಆಗಲ್ಲ. ಸೊ ಪರ್ಚೇಸಿಂಗ್ ಗ್ರೂಪ್ ಏನ್ ನಮ್ದು YPG ಅಲ್ಲ, ಸೊ YPG ಮತ್ತೆ ಪರ್ಚೇಸಿಂಗ್ ವ್ಯಾಲ್ಯೂ ಕೀ YIPK ಇದೆರಡು ಎಂಟರ್ ಮಾಡ್ತೀನಿ. ಕರೆಕ್ಟ್ ಇದೆ ನೋಡಿ. ಇಲ್ಲಿ MRP ಟೈಪ್ ರೆಗ್ಯುಲರ್ ಆಗಿ ರಾ ಮೆಟೀರಿಯಲ್ಸ್ ಏನ್ ಕೊಡ್ತೀವಿ, PD ಕೊಡ್ತೀವಿ. ಮತ್ತೆ ಮೆಟೀರಿಯಲ್ ಗ್ರೂಪ್ MRP ಕಂಟ್ರೋಲರ್ ಡಿಫೈನ್ ಮಾಡಬೇಕು. MRP ಕಂಟ್ರೋಲರ್ ಏನು YMC ಅಲ್ಲ. ಇದೊಂದ್ಸಲಿ ಲಾಟ್ ಸೈಜ್ ನೀವು ಕೊಟ್ಟು ತಗೊಂಡಿಲ್ಲ ಅಂದ್ರೆ EX ಕೊಡಿ, ವರ್ಕ್ ಆಗುತ್ತೆ. ನೀವು ಶ್ರೀನಿವಾಸ್ ಅವರು ಕಾಲ್ ಮಾಡಿದ್ದು ಇದ್ರ ಬಗ್ಗೆ ನನಗೆ, ಅದಕ್ಕೋಸ್ಕರ ಹೇಳಿದೆ. ಇದು ಶೆಡ್ಯೂಲ್ ಮಾರ್ಜಿನ್ ಕಿ YSK 3000. ಇದು ರಾ ಮೆಟೀರಿಯಲ್ ಕ್ರಿಯೇಟ್ ಆಯ್ತು, ಫಸ್ಟ್ ಸ್ಟೆಪ್ ಆಯ್ತು. ಬರ್ಕೊಳ್ಳಿ. ಇದು 700 702 711 700 702 711 ಬರ್ಕೊಳ್ಳಿ. TP ಮೆಟೀರಿಯಲ್ ಕ್ರಿಯೇಟ್ ಮಾಡಬೇಕು. RTP ಮೆಟೀರಿಯಲ್ಗೆ ನೋಡಿ, ಗೋ ಟು OMS2 ಒನ್ಸ್, ಅದೊಂದು ಇನ್ಫಾರ್ಮೇಶನ್ ತೋರಿಸ್ಬಿಟ್ಟು ಬರ್ತೀನಿ. OMS2 LEIH ಅಂತ ಮೆಟೀರಿಯಲ್ ಟೈಪ್ ಬರ್ಕೊಂಡಿದ್ರಲ್ಲ, ರಿಟರ್ನಬಲ್ ಪ್ಯಾಕೇಜಿಂಗ್ ಅಂತ ಇದೆ ನೋಡಿ. ಇದು LEIH ರಿಟರ್ನಬಲ್ ಪ್ಯಾಕೇಜಿಂಗ್. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು. MM01 ಬರ್ತೀನಿ. ಇಲ್ಲಿ ರಿಟರ್ನಬಲ್ ಪ್ಯಾಕೇಜಿಂಗ್ ಇಲ್ಲಿದೆ ನೋಡಿ, ರಿಟರ್ನಬಲ್ ಪ್ಯಾಕೇಜಿಂಗ್. ಈ ಮೆಟೀರಿಯಲ್ ಟೈಪ್ ಸೆಲೆಕ್ಟ್ ಮಾಡ್ತೀನಿ. ಇದು ಎಂಟರ್ ಮಾಡ್ತೀನಿ. ನೋಡಿ ಸಿಸ್ಟಮ್ ಏನ್ ಹೇಳ್ತದೆ, ಇಂಟರ್ನಲ್ ನಂಬರ್ ಅಸೈನ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದಿಸ್ ಮೆಟೀರಿಯಲ್ ಟೈಪ್ ರಿಟರ್ನಬಲ್ ಪ್ಯಾಕೇಜಿಂಗ್. ಈ ಮೆಟೀರಿಯಲ್ ಟೈಪ್ ಏನಿದೆ ರಿಟರ್ನಬಲ್ ಪ್ಯಾಕೇಜಿಂಗ್, ಇದಕ್ಕೆ ಇಂಟರ್ನಲ್ ನಂಬರಿಂಗ್ ಡಿಫೈನ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ನಾವು MMNR ಅಲ್ಲಿ ಗ್ರೂಪ್ಸ್ ಮತ್ತೆ ನಂಬರ್ ರೇಂಜ್ ಡಿಫೈನ್ ಮಾಡ್ತೀವಲ್ಲ ಮೆಟೀರಿಯಲ್ಗೆ, ಮೆಟೀರಿಯಲ್ ಮಾಸ್ಟರ್ ಸೆಟ್ಟಿಂಗ್ಸ್, ಅದರಲ್ಲಿ ಇಂಟರ್ನಲ್ ಎಕ್ಸ್ಟರ್ನಲ್ ಎರಡು ಹೇಳಿದ್ದೆ ನಿಮ್ಗೆ, ಗಮನ ಇದೆಯಾ? ಹೌದು. ಇದು ಎಕ್ಸ್ಟರ್ನಲ್ ಟೈಪ್ ಇದೆ, ಯಾಕಂದ್ರೆ ಇದನ್ನ ನಾವು ಕಾನ್ಫಿಗರ್ ಮಾಡಿಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ತಗೊಳ್ತಾ ಇದೀವಿ ರಿಟರ್ನಬಲ್ ಪ್ಯಾಕೇಜಿಂಗ್. ಸೊ ಇದಕ್ಕೆ YIPL RTPM ಅಂತ ಕೊಡ್ತೀನಿ, RTP ಮೆಟೀರಿಯಲ್ ಅಂತ. ನಾನು ಎಕ್ಸ್ಟರ್ನಲಿ ಐ ಆಮ್ ನೇಮಿಂಗ್ ಇಟ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ಇಂಟರ್ನಲ್. ಇದಕ್ಕೂ ಇಂಟರ್ನಲ್ ನಾನು ಇವಾಗ ಡಿಫೈನ್ ಮಾಡ್ಬೋದು, ಬಟ್ ಎಕ್ಸ್ಟರ್ನಲ್ ನೇಮಿಂಗ್ ಒಂದು ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆಸ್ YIPL RTPM. ಬರ್ತೀನಿ YIPL RTPM ಅಂತ ನೋಡಿ. ಈಗ ಬೇಸಿಕ್ ಡೇಟಾ 1 ತಗೊಂಡೆ, ಪರ್ಚೇಸಿಂಗು ತಗೊಳ್ತೀನಿ, MRP 1 2 ತಗೊಳ್ತೀನಿ, 3 ತಗೊಳ್ಳಲ್ಲ. ಡೆಲಿಬ್ರೇಟ್ಲಿ ಐ ಆಮ್ ಲೀವಿಂಗ್ ಇಟ್, ಬೇಕಂತ ಬಿಡ್ತಾ ಇದೀನಿ. ಯಾಕೆ ಅನ್ನೋದು ಮೆಟೀರಿಯಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲ ಅಕೌಂಟಿಂಗ್ 1 ತಗೊಳ್ತೀನಿ. ಸ್ಕ್ರೀನ್ ಲಾಕ್ ಆಗೈತೆ. ಹಲೋ ಸರ್, ಸ್ಕ್ರೀನ್ ಲಾಕ್ ಆಗೈತೆ ಸರ್. ಅದೇನು ಬೇಕು? ಸ್ಕ್ರೀನ್ ಲಾಕ್ ಆಗಿದೆಯಾ? ಅಲ್ಲಿ ಏನ್ ಬರ್ತಾ ಇಲ್ಲ ಸರ್. ನೋಡಿ ಸ್ಕ್ರೀನ್ ಬರ್ತಿಲ್ವಾ ನಿಮಗೆ? ಇವಾಗ ಬಂತು ಸರ್. ಬಂತಾ? ಹಾ ಸರ್. ಓಕೆ ನೋಡಿ, ಈಗ ನಾನು ಸೆಲೆಕ್ಷನ್ ಅಲ್ಲಿ ಇದಕ್ಕೆ ನಾನು ಎಕ್ಸ್ಟರ್ನಲಿ ನೇಮ್ ಮಾಡ್ತಾ ಇದ್ದೀನಿ YIPL RTPM ಅಂತ. ಎಕ್ಸ್ಟರ್ನಲ್ ನೇಮ್ ಕೊಡ್ತಾ ಇದ್ದೀನಿ, ನಾನೇ ಈ ನೇಮ್ ಎಂಟರ್ ಮಾಡಿರೋದು. ಸಿಸ್ಟಮ್ ಬಿಟ್ಟಿಲ್ಲ ಮೆಟೀರಿಯಲ್ ನಂಬರ್ ಕ್ರಿಯೇಟ್ ಮಾಡಕ್ಕೆ. ಸೊ ಐ ಆಮ್ ಜಸ್ಟ್ ನೇಮಿಂಗ್ ಇಟ್ ಎಕ್ಸ್ಟರ್ನಲಿ YIPL RTPM ಅಂತ. ಆಮೇಲೆ ವ್ಯೂಸ್ ಅಲ್ಲಿ ಬೇಸಿಕ್ ಡೇಟಾ 1 ಪರ್ಚೇಸಿಂಗು ತಗೊಂಡಿದ್ದೀನಿ, ಬಿಕಾಸ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಇನ್ ಪರ್ಚೇಸಿಂಗ್ ವ್ಯೂ ಆಲ್ಸೋ. MRP 1 MRP 2 ತಗೊಂಡಿದ್ದೀನಿ, 3 ತಗೊಂಡಿಲ್ಲ. ಡೆಲಿಬ್ರೇಟ್ಲಿ ಐ ಹ್ಯಾವ್ ಲೆಫ್ಟ್ ಇಟ್, ಐ ಹ್ಯಾವ್ ನಾಟ್ ಟೇಕನ್ ಇಟ್. MRP 3 ತಗೊಂಡಿಲ್ಲ. ಅಕೌಂಟಿಂಗ್ 1 ತಗೊಂಡಿದ್ದೀನಿ. ಐ ವಿಲ್ ಪ್ರೊಸೀಡ್. ಸೊ YIBP YBSL ಇದೆರಡು ತಗೊಂಡು ವಿಲ್ ಪ್ರೊಸೀಡ್. ಇದು RTP ಮೆಟೀರಿಯಲ್ ಫಾರ್ YIPL ಅಂತ ಕೊಡ್ತೀನಿ ಇದಕ್ಕೆ ನೇಮ್. ದಿಸ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಪೀಸಸ್. PC ತಗೊಳ್ತೀನಿ, ಇಷ್ಟು ಪೀಸ್ ಅಂತ.
ಈಗ ಮೆಟೀರಿಯಲ್ ಗ್ರೂಪ್ಗೆ ಈ ರಿಟರ್ನಬಲ್ ಪ್ಯಾಕೇಜಿಂಗ್ಗೆ ಒಂದು ಗ್ರೂಪ್ ಇದೆ ನೋಡಿ, ಪ್ಯಾಕೇಜಿಂಗ್ ಅಂತ ಇದೆಯಲ್ಲ, ಇದು ತಗೊಳ್ತೀನಿ 008 ಅಲ್ಟೆ, ಅಥವಾ ಇದು ತಗೋಬಹುದು 804 ರಿಟರ್ನಬಲ್ ಪ್ಯಾಕೇಜ್ 804 ಬರ್ಕೊಳ್ಳಿ. ಬರ್ಕೊಂಡ್ರ? Shall I proceed? Yes, sir. Yes, sir. ಸರ್ ನೋಡಿ, ಇಲ್ಲಿ ಪರ್ಚೇಸಿಂಗ್ ವ್ಯೂ ನಲ್ಲಿ ರಾ ಮೆಟೀರಿಯಲ್ ನೀವು ಇಷ್ಟೊತ್ತು ಕ್ರಿಯೇಟ್ ಮಾಡಿರ್ತೀರಾ. ವಿ ಹ್ಯಾವ್ ಸೀನ್ ದಟ್ ಈಗ ರೀಸೆಂಟ್ ಆಗಿ ಜಸ್ಟ್ ನೌ ವಿ ಕ್ರಿಯೇಟೆಡ್ ಒನ್ ವಿತೌಟ್ ಡಿಫೈನಿಂಗ್ ಪರ್ಚೇಸಿಂಗ್ ಗ್ರೂಪ್ ಅಂಡ್ ಪರ್ಚೇಸಿಂಗ್ ವ್ಯಾಲ್ಯೂ ಕೀ. ವಿಲ್ ಸಿಸ್ಟಮ್ ಅಲೋ ಮೀ ಟು ಗೋ ಫರ್ದರ್? ನಮ್ ಮುಂದಕ್ಕೆ ಹೋಗ್ಬಿಡುತ್ತಾ ಸಿಸ್ಟಮ್ ರಾ ಮೆಟೀರಿಯಲ್ ಕ್ರಿಯೇಟ್ ಮಾಡ್ಬೇಕಾರೆ? ಬಿಡಲ್ಲ. ಆದ್ರೆ ಈಗ ನೋಡಿ, ಇಲ್ಲಿ ಪರ್ಚೇಸಿಂಗ್ ಗ್ರೂಪ್ ಗೆ ಟಿಕ್ ಮಾರ್ಕ್ ಇಲ್ಲ. ಐ ಜಸ್ಟ್ ಎಂಟರ್, ಇಟ್ ವಿಲ್ ಟೇಕ್ ಮೀ ಟು ದಿ ಫರ್ದರ್ ಸ್ಕ್ರೀನ್. ಅಂದ್ರೆ ಏನರ್ಥ? ಎಕ್ಸ್ಟರ್ನಲ್ ಅಲ್ಲ, ಈ ಮೆಟೀರಿಯಲ್ ಟೈಪ್ ಏನಿದೆ ಇದು ಪ್ರೊಕ್ಯೂರ್ಮೆಂಟ್ ಬರಲ್ಲ ಅಂತ. ಯಾಕೆ ಹೇಳಿ? ಇದನ್ನ ನಾವು ರಿಟರ್ನ್ ಕಳಿಸ್ಬಿಡ್ತೀವಿ. ರಿಟರ್ನಬಲ್. ಅದಕ್ಕೋಸ್ಕರ ನಾವು ತಗೊಂಡಿರೋ ಮೆಟೀರಿಯಲ್ ಟೈಪ್ ಮೇಲೆ ಫೀಲ್ಡ್ ಡಿಫೈನ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ. ಇಲ್ಲಿ MRP ಟೈಪ್ ಅಲ್ಲಿ ಆಗ್ಲೇ ನಿಮ್ ಸ್ಟೆಪ್ಸ್ ಬರ್ಸ್ಬೇಕಾದ್ರೆ ಹೇಳಿದೆ, ಇಲ್ಲಿ ND ತಗೊಳ್ತೀವಿ. ND ಅಂದ್ರೆ ಈ ನಾವೇನು ಪ್ಲಾನ್ ಮಾಡ್ತಾ ಇಲ್ಲ. ಇಟ್ ಈಸ್ ನಾಟ್ ಇನ್ ಟು ಪ್ರೊಡಕ್ಷನ್ ಪ್ಲಾನಿಂಗ್. ಪ್ರೊಡಕ್ಷನ್ ಪ್ಲಾನಿಂಗ್ ಏನು ಬೇಕಿಲ್ಲ ಈ ಮೆಟೀರಿಯಲ್ಗೆ. ಈಗ MRP ಟೈಪ್ ND ಆದ್ಮೇಲೆ MRP ಕಂಟ್ರೋಲರ್ ಡಿಫೈನ್ ಮಾಡ್ಬೇಕಾ? ಬೇಕಿಲ್ಲ. ಸೊ ಅಲ್ಲಿ ND ಕೊಟ್ಮೇಲೆ MRP ಕಂಟ್ರೋಲರ್ ಆಗ್ಲಿ ಲಾಟ್ ಸೈಜ್ ಆಗ್ಲಿ ಬೇಕಿಲ್ಲ. ಐ ಕ್ಯಾನ್ ಎಂಟರ್. ಅದ್ ನೆಕ್ಸ್ಟ್ ವ್ಯೂ ತಗೊಂಡು. ಗೊತ್ತಾಗ್ತಾ ಇದೆಯಲ್ಲ? ಅರ್ಥ ಆಗ್ತಾ ಇದೆಯಾ? ಆಮೇಲೆ ಶೆಡ್ಯೂಲ್ ಮಾರ್ಜಿನ್ ಕೀನು ಬೇಕಿಲ್ಲ. ಇಟ್ ವಿಲ್ ಟೇಕ್ ಮೀ ಟು ದಿ ಫರ್ದರ್ ಸ್ಕ್ರೀನ್. ಈಗ ನೋಡಿ, ಅಕೌಂಟಿಂಗ್ 1 ಬಂದಿದೀವಿ. ಇಲ್ಲಿ ವ್ಯಾಲ್ಯೂಯೇಷನ್ ಕ್ಲಾಸ್ ಆಟೋಮೆಟಿಕ್ 3050 ತಗೊಂಡಿದೆ. ವ್ಯಾಲ್ಯೂಯೇಷನ್ ಕ್ಲಾಸ್ 3050. ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಎಸ್ ಕೊಡ್ಬೋದು ಇನ್ಸ್ಟೆಡ್ ಆಫ್ ಮೂವಿಂಗ್ ಆವರೇಜ್. ಅದು ಅಷ್ಟೇ, ಇಲ್ಲಿ ನಾಮಿನಲ್ ಓನ್ಲಿ ಫಾರ್ ಸೇಕ್ ಆಫ್ ಎಂಟ್ರಿ ಎಂಟರ್ ಮಾಡಬೇಕು. ವಿತೌಟ್ ದಟ್ ಆಲ್ಸೋ ವಿ ಕ್ಯಾನ್ ಪ್ರೊಸೀಡ್. ಯಾಕಂದ್ರೆ ಇದು ನಾವೇನ್ ಪ್ರೊಕ್ಯೂರ್ಮೆಂಟ್ ತಗೊಳ್ತಾ ಇಲ್ಲ. ಅಕೌಂಟಿಂಗ್ 1 ಅಲ್ಲಿ 3050 ಇದೊಂದು ಚೇಂಜ್ ಬರ್ಕೊಳ್ಳಿ. ಅರ್ಲಿಯರ್ ರಾ ಮೆಟೀರಿಯಲ್ಸ್ ಎಲ್ಲ 3000 ಇತ್ತು, 3050. ಇದನ್ನ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿ ಸ್ಕ್ರೀನು. ಐ ವಿಲ್ ಸೇ ಎಸ್. ಸೇವ್ ಮಾಡಕ್ ಹೊರಡ್ತೀನಿ. ಬಟ್ ಸೇವ್ ಆಗ್ಲಿಲ್ಲ. ಅದು ಏನಾಯ್ತು? ಸ್ಕ್ರೀನ್ ನೋಡಿ, MRP 3 ಬಂದಿದೆ. ನಾನು ಸೆಲೆಕ್ಟ್ ಮಾಡ್ಕೊಂಡ MRP 3 ಅರ್ಲಿಯರ್ ಇಲ್ಲ ಮಾಡಿರ್ಲಿಲ್ಲ. ಆದ್ರೂ ವೆನ್ ಇಫ್ ಇಟ್ ಈಸ್ ರಿಕ್ವೈರ್ಡ್ ಸಿಸ್ಟಮ್ ವಿಲ್ ಆಸ್ಕ್ ದಿ ಡೇಟಾ. ಇಲ್ಲಿ ನೋಡಿ, ಇಲ್ಲಿ ಅವೈಲಬಿಲಿಟಿ ಚೆಕ್ ಇದೆಯಲ್ಲ, ಇದನ್ನ ಡಿಫೈನ್ ಮಾಡಬೇಕು. ಇದು ಮ್ಯಾಂಡೇಟರಿ. ಆ ಮೆಟೀರಿಯಲ್ ಟೈಪ್ಗೆ ಆ ಫೀಲ್ಡ್ ಬೇಕಾಗುತ್ತೆ. ಇಲ್ಲಿ ಡೈಲಿ ರಿಕ್ವೈರ್ಮೆಂಟ್ಸ್ ಅಥವಾ ಇಂಡಿವಿಜುವಲ್ ರಿಕ್ವೈರ್ಮೆಂಟ್ಸ್, ಲೀಡ್ ಟೈಮ್ ಈ ತರ ಇದೆ. ಐ ವಿಲ್ ಗೋ ವಿತ್ ದಿಸ್ 01 ಅಂತ ಡಿಫೈನ್ ಮಾಡಿ ಡೈಲಿ ರಿಕ್ವೈರ್ಮೆಂಟ್. ಸೊ ಇದನ್ನ ಸೇವ್ ಮಾಡಿದ್ರೆ RTP ಮೆಟೀರಿಯಲ್ ಕ್ರಿಯೇಟ್ ಆಯ್ತು. ಸೊ YIPL RTPM ಬರ್ಕೊಡಿ ಮೆಟೀರಿಯಲ್. YIPL RTPM. ಸೊ 2 ಮೆಟೀರಿಯಲ್ ಕ್ರಿಯೇಟ್ ಮಾಡಿದೀವಿ. ಈಗ 2 ನಿಮಿಷ ಇದೆ. 2 ನಿಮಿಷದಲ್ಲಿ ಅದು ಕವರ್ ಆಗಲ್ಲ. ಐ ಜಸ್ಟ್ ಕ್ಲೋಸ್ ಎಂಡ್ ದಿಸ್ ಸೆಷನ್. ವಿಲ್ ಕನೆಕ್ಟ್ ಅಗೈನ್ ಸೊ ದಟ್ ವಿ ಕ್ಯಾನ್ ಕಂಪ್ಲೀಟ್ ಇನ್ ಅನದರ್ 5-10 minutes. ನಾನು ಇದನ್ನ ಇಲ್ಲಿ ಎಂಡ್ ಮಾಡ್ತೀನಿ, ಮತ್ತೆ ಜಾಯಿನ್ ಆಗಿ ಉಳಿದ ಸ್ಟೆಪ್ಸ್ ನ ಡಿಸ್ಕಸ್ ಮಾಡಿ.